Welcome to TCE Digital Learning. Myself, Taramani S., Assistant Professor of Commerce, JFGC, Pinya, Bangalore. This is session number 48 in the subject Quantitative Analysis for Business Decisions. The subject prescribed for second semester BCom Bangalore University. In this session, let us learn about solving of Karl Pearson's coefficient of correlation but using assumed mean. So this is the formula that is we use for calculating Karl Pearson's coefficient of correlation using assumed mean. The formula seems to be a little lengthy or maybe a little complicated compared to the actual mean method. This is when deviations are taken from assumed mean ಅಂತ ಹೇಳಿದೆ. ಅಂದರೆ ಇಲ್ಲಿ ನೀವು ಎಕ್ಸ್ ಬಾರ್ನ ಕಂಡುಹಿಡಿಯುವ ನೆಸೆಸಿಟಿ ಇಲ್ಲ. ಕೆಲವು ಸಮಯ ಲೆಕ್ಕದಲ್ಲಿಯೇ ಕೊಡ್ತಾರೆ ಅಸ್ಯೂಮ್ಡ್ ಮೀನ್ ಯಾವ್ದು ತಗೋಬೇಕಂತ ಹೇಳಿ. ಇಲ್ಲ ಅವರು ಕೊಟ್ಟಿಲ್ಲ ಅಂತಂದರೆ ನೀವೇ ಒಂದು ಅಸ್ಯೂಮ್ಡ್ ಮೀನ್ ತಗೊಂಡು ಡಿವಿಯೇಷನ್ಸ್ ಕಂಡುಹಿಡಿಬೋದು. ಸೊ ಕಾಲಮ್ಸ್ ಹಾಕೋದೆಲ್ಲ ಸೇಮ್ ಇರುತ್ತೆ, ಆದರೆ ಈ ಫಾರ್ಮುಲಾ ಏನಿದೆ ಇಟ್ಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಅಲ್ಲಿರುವಷ್ಟು ಸಿಂಪಲ್ ಆಗಿ ಚಿಕ್ಕದಾಗಿ ಫಾರ್ಮುಲಾ ಖಂಡಿತ ಇಲ್ಲ. ಸೊ ದಿಸ್ ಇಸ್ ದ ಫಾರ್ಮುಲಾ. ಆರ್ ಈಸ್ ಈಕ್ವಲ್ ಟು ಎನ್ ಸಮೇಷನ್ ಡಿ ಎಕ್ಸ್ ಡಿ ವೈ ಮೈನಸ್ ಆಫ್ ಸಮೇಷನ್ ಡಿ ಎಕ್ಸ್ ಇಂಟು ಸಮೇಷನ್ ಡಿ ವೈ ಡಿವೈಡೆಡ್ ಬೈ square root of n summation dx square minus of summation dx whole square into square root of n summation dy square minus of summation dy whole square ಅಂತ ಹೇಳಿ ದೊಡ್ಡ ಫಾರ್ಮುಲಾನ ಇದೆ. ಆದರೆ ಕಾಲಮ್ಸ್ ಹಾಕೋದೆಲ್ಲ ಏನಿದೆ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ದ ಸೇಮ್ ಥಿಂಗ್. ಅಲ್ಲಿ ಎಕ್ಸ್ ಅಂತ ಕರೀತಿದ್ವಲ್ಲ, ಇಲ್ಲಿ ಡಿ ಎಕ್ಸ್ ಅಂತ ಕರಿತೀವಿ. ಅಲ್ಲಿ ಸ್ಮಾಲ್ ವೈ ಕರೀತಿದ್ವಲ್ಲ, ದಟ್ ಇಸ್ ನೇಮ್, ದಟ್ ಇಸ್ ದ ಲೆಟರ್ ವಿ ಹ್ಯಾಡ್ ಕೆಪ್ಟ್ ಇಟ್ ಫಾರ್ ಡಿವಿಯೇಷನ್ ಕಾಲಮ್. ಅಲ್ಲಿ ವೈ ಅಂತ ಕರಿತಿದ್ರೆ ಇಲ್ಲಿ ಡಿ ಐ ಅಂತ ಕರಿತೀವಿ. ದೆನ್ ಡಿ ಎಕ್ಸ್ ಡಿ ವೈ ಅಂತ ಇಲ್ಲಿ ಹೇಳಿದ್ವಿ, ಅಲ್ಲಿ ಬರೀ ಎಕ್ಸ್ ವೈ ಅಂತ ಹೇಳ್ತಿದ್ವಿ. ಮತ್ತು ಅಲ್ಲಿ ಎನ್ ಅನ್ನೋದು ಫಾರ್ಮುಲಾದಲ್ಲಿ ಇರಲಿಲ್ಲ, ಇಲ್ಲಿ ಎನ್ ಇದೆ. ಸೊ ಇಲ್ಲಿ ಯಾವ್ಯಾವುದು ಲೆಟರ್ ಏನೇನು ಅಂತ ಹೇಳ್ತಾರೆ. ಡಿ ಎಕ್ಸ್ ಮೀನ್ಸ್ ಎಕ್ಸ್ ಮೈನಸ್ ಎ, ಅಲ್ಲಿ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಡಿ ಎಕ್ಸ್ ಅಂತ ನಾವು ಕರಿತೀವಿ ಡಿವಿಯೇಷನ್ಸ್ನ, ಆ್ಯಂಡ್ ಇಟ್ ಇಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇಟ್ ಇಸ್ ಎಕ್ಸ್ ಮೈನಸ್ ಎ ಮೀನ್ಸ್ ಅಸ್ಯೂಮ್ಡ್ ಮೀನ್. ದೆನ್ ಡಿ ವೈ ಅಂದರೆ ಒನ್ಸ್ ಅಗೇನ್ ವೈ ಮೈನಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್. ಇದು ವೈ ಕಾಲಮ್ನಲ್ಲೇ ಯಾವುದಾದ್ರೂ ಒಂದು ವ್ಯಾಲ್ಯೂಸ್ ತಗೋತೀವಿ ವಿಚ್ ಇಸ್ ವೆಲ್ ವಿದಿನ್ ದ ರೇಂಜ್ ಆಫ್ ವೈ ಸೀರೀಸ್. ದೆನ್ ಸಮೇಷನ್ ಡಿ ಎಕ್ಸ್ ಅಂದರೆ ಟೋಟಲ್ ಆಫ್ ಡಿ ಎಕ್ಸ್ ಕಾಲಮ್. ಸಮೇಷನ್ ಡಿ ವೈ ಅಂದರೆ ಸಮೇಷನ್ ಆಫ್ ಡಿ ವೈ ಅಂದರೆ ಡಿ ವೈ ಕಾಲಮ್ ಟೋಟಲ್ ಇದೆ. ದೆನ್ ಡಿ ಎಕ್ಸ್ ಡಿ ವೈ ಅಂದರೆ ಆ ಕಾಲಮ್ದು ಟೋಟಲ್ ಮಾಡ್ತೀವಿ, ದಟ್ ಇಸ್ ವಾಟ್ ವಿ ಕಾಲ್ ಸಮೇಷನ್ ಡಿ ಎಕ್ಸ್ ಡಿ ವೈ. ಅಂದರೆ ಡಿ ಎಕ್ಸ್ ಇಂಟು ಡಿ ವೈ ಮಾಡಿಕೊಂಡು ಆ ಕಾಲಮ್ದು ಟೋಟಲ್ ತೆಕ್ಕೊಂಡ್ರೆ ವಿ ಡು ಕಾಲ್ ಇಟ್ ಆಸ್ ಸಮೇಷನ್ ಡಿ ಎಕ್ಸ್ ಡಿ ವೈ ಅಂತ ಹೇಳಿ. ದೆನ್ ದ ಲಾಸ್ಟ್ ಟೂ ಲೈನ್ಸ್ ಯು ಕ್ಯಾನ್ ಸಿ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್, ಅಂದರೆ ನೀವು ಇಲ್ಲಿ ಕೂಡ ಡಿ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಅಲ್ಲಿ ಎಕ್ಸ್ ಸ್ಕ್ವೇರ್ ಮಾಡಿದ್ರಿ, ಇಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಮಾಡ್ತೀರಾ ಮತ್ತು ಟೋಟಲ್ ಕಂಡುಹಿಡಿತೀರಾ. ಇನ್ ದ ಸೇಮ್ ವೇ ಸಮೇಷನ್ ಡಿ ವೈ ಸ್ಕ್ವೇರ್ ಅಂದರೆ ಡಿ ವೈ ಸ್ಕ್ವೇರ್ ಟೋಟಲ್. ಸೊ ಇಲ್ಲಿ ಅಲ್ಲಿ ಎಕ್ಸ್ ಅಂತ ಕರೀತಿದ್ರೆ ಡಿವಿಯೇಷನ ಇಲ್ಲಿ ಡಿ ಎಕ್ಸ್ ಅಂತೀರಿ, ಅಲ್ಲಿ ವೈ ಅಂದರೆ ಇಲ್ಲಿ ಡಿ ವೈ ಅಂತೀರಿ. ಅಲ್ಲಿ ಎಕ್ಸ್ ವೈ ಲಾಸ್ಟ್ ಕಾಲಮ್ ಇದ್ದರೆ ಇಲ್ಲಿ ಲಾಸ್ಟ್ ಕಾಲಮ್ ಡಿ ಎಕ್ಸ್ ಡಿ ವೈ ಇದೆ. ಅಲ್ಲಿ ಎಕ್ಸ್ ಸ್ಕ್ವೇರ್ ಆದರೆ ಇಲ್ಲಿ ಡಿ ಎಕ್ಸ್ ಸ್ಕ್ವೇರ್, ಅಲ್ಲಿ ವೈ ಸ್ಕ್ವೇರ್ ಅಂದರೆ ಇಲ್ಲಿ ಡಿ ವೈ ಸ್ಕ್ವೇರ್ ಅಂತ ಮಾಡ್ತೀವಿ. ಸೊ ಲೆಟ್ ಅಸ್ ಲುಕ್ ಎಟ್ ದ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಕೋಎಫಿಷಿಯಂಟ್ ಆಫ್ correlation ಬಿಟ್ವೀನ್ ಎಕ್ಸ್ ಅಂಡ್ ವೈ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂಡ್ ಕ್ಯಾಲ್ಕುಲೇಟ್ ಪ್ರಾಬಬಲ್ ಎರರ್ ಅಂತ ಹೇಳಿದ್ದಾರೆ. ಸೊ ಲೆಕ್ಕ ಓದಿದ್ವಿ, ಕಾರಿಲೇಷನ್ ಕಂಡುಹಿಡಿಬೇಕು ಮತ್ತು ಪ್ರಾಬಬಲ್ ಎರರ್ ಕೂಡ ಕಂಡುಹಿಡಿಬೇಕು. ದೆನ್ ಅಸ್ಯೂಮ್ 69 and 112 ಆಸ್ ಅ ಮೀನ್ ವ್ಯಾಲ್ಯೂ ಫಾರ್ ಎಕ್ಸ್ ಆ್ಯಂಡ್ ವೈ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದರು. ಅಂದರೆ ನೀವು ಅಸ್ಯೂಮ್ಡ್ ಮೀನ್ನ ನೀವೇ ಅಸ್ಯೂಮ್ ಮಾಡೋ ನೆಸೆಸಿಟಿ ಏನಿಲ್ಲ, ಇಟ್ಸ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್. ಎ ಕಾಲಮ್ಗೆ ನೀವು 69 ತಗೊಳ್ಳಿ ಅಸ್ಯೂಮ್ಡ್ ಮೀನ್, ಮತ್ತು ವೈ ಕಾಲಮ್ಗೆ 112ನ ಟೇಕ್ ಇಟ್ ಆಸ್ ಅ ಅಸ್ಯೂಮ್ಡ್ ಮೀನ್. ಮತ್ತು
ನಾವು ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್, ದಟ್ ಈಸ್ ಅಂಡರ್ ದ ಅಸ್ಯೂಮ್ಡ್ ಮೀನ್ ಮೆಥಡ್ ವಿ ಆರ್ ಆಸ್ ಟು ಕ್ಯಾಲ್ಕುಲೇಟ್ PE, ದಟ್ ಈಸ್ ಪ್ರಾಬಬಲ್ ಎರರ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ we will calculate or we will conclude, okay, in this session, even after calculating probable error, significance of R nu kuda ಕಂಡುಹಿಡಿಯೋಣ. ಇಲ್ಲಿ ಕ್ಯಾಲ್ಕುಲೇಷನ್ ಮೆಥಡ್ ಇಟ್ಸ್ ವೆರಿ ಸಿಂಪಲ್ ಒನ್. ಎಕ್ಸ್ ವೈ ಹಾಕ್ತೀರಿ ಆ್ಯಸ್ ಯೂಶುವಲ್, ಅಲ್ಲೂ ಹೀಗೆ ಬರೀತಾ ಇದ್ವಿ. ಥರ್ಡ್ ಕಾಲಮ್ ನಾವು ಅಲ್ಲಿ ಎಕ್ಸ್ ಅಂತ ಮಾಡ್ತಾ ಇದ್ವಿ, ಇಲ್ಲಿ ಡಿ ಎಕ್ಸ್ ಅಂತ ಮಾಡಿ, ದಿಸ್ ಇಸ್ ಅ ಡಿವಿಯೇಷನ್ ಕಾಲಮ್, ಎಕ್ಸ್ ಮೈನಸ್ ಎ ಅಂತ ಹೇಳಿ, ಮತ್ತು ಎ ಇಸ್ ಈಕ್ವಲ್ ಟು 69 ಅಂತ ಹೇಳಿ ಥರ್ಡ್ ಕಾಲಮ್ ಮೇಲ್ಗಡೆ ಬರೆದಿದೆ ನೋಡಿ. 69 ನಾವೇನು ಅಸ್ಯೂಮ್ ಮಾಡಿದ್ದಲ್ಲ, ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಮಾಡಿ ಅಂತ, ಸೊ ವಿ ಹ್ಯಾವ್ ಟೇಕನ್ ಇಟ್. ದೆನ್ ಹಿಂದಿನ ಮೆಥಡಲ್ಲಿ ಅಂದರೆ ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಿ ಎಕ್ಸ್ ಸ್ಕ್ವೇರ್ ಮಾಡಿದ್ರಿ, ಇಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಮಾಡಿ. ದೆನ್ ಅಲ್ಲಿ ವೈ ಅಂತ ಮಾಡಿದ್ವಿ, ಸ್ಮಾಲ್ ವೈ, ಇಲ್ಲಿ ವೈ ಮೈನಸ್ ಎ ಇಸ್ ಕನ್ಸಿಡರ್ಡ್ ಆಸ್ ಡಿ ವೈ. ಮತ್ತು ದ ಅಸ್ಯೂಮ್ಡ್ ಮೀನ್ ದೇ ಹ್ಯಾವ್ ಟೋಲ್ಡ್ ಅಸ್ ಟು ಟೇಕ್ ಇಸ್ 112. ದೆನ್ ಡಿ ವೈ ಸ್ಕ್ವೇರ್, ಅಲ್ಲಿ ಎಕ್ಸ್ ವೈ ಸ್ಕ್ವೇರ್ ಆಗಿತ್ತು, ಬಟ್ ಇಲ್ಲಿ ಡಿ ವೈ ಸ್ಕ್ವೇರ್ ಆಯಿತು. ಆ್ಯಂಡ್ ದ ಲಾಸ್ಟ್ ಕಾಲಮ್ ದೇರ್ ಇಟ್ ವಾಸ್ ಎಕ್ಸ್ ವೈ, ಹಿಯರ್ ಡಿ ಎಕ್ಸ್ ಇಂಟು ಡಿ ವೈ. Then procedure of calculating the values in these columns are definitely the same. That is what we have done. Except the only difference is assumed mean ತಗೊಂಡಿದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಡಿ ಎಕ್ಸ್ ಕಾಲಮ್ ಕಂಡುಹಿಡಿಬೇಕಾದ್ರೆ ಎಕ್ಸ್ ಮೈನಸ್ ಎ, ಎಕ್ಸ್ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 78, ರೈಟ್? 78 minus 69 is plus 9. The next column second value is 89. 89 minus 69, that is assumed mean, is plus 20. So ಹಾಗೆ plus and minus values consider ಮಾಡ್ತಕೊಂಡ್ರೆ total of dx column will be plus 41. ಆನಂತರ fourth column values you have to find it out, that is dx square. So dx for third column ನೋಡಿ, first value 9 ಇದೆ. So 9 square is 81, 20 square, that is 20 into 20 is 400, ಈ ರೀತಿ ಮಾಡಿ. Then the fifth column dy you have to calculate, that is y minus a, assumed mean is 112 ಇದೆ, right? So y column is a second column ನೋಡಿ, 125 ಇದೆ first value. So 125 minus 112 is plus 13. Then the second value in y column is 137 ಇದೆ. 137 minus 112, that is assumed mean ಅಂದರೆ plus 25. ಈ ರೀತಿ ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂ ಕನ್ಸಿಡರೇಷನ್ ಮಾಡಿ ಡಿವಿಯೇಷನ್ಸ್ ಕಂಡು ಹಿಡಿದಿದ್ದು y ಕಾಲಮ್ದು ಟೋಟಲ್ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ದೆನ್ dy ಸ್ಕ್ವೇರ್, that is 13 into 13 is 169, 25 into 25 is 625, ಈ ರೀತಿ. Then dx dy column, that is the last column. dx is the third column, right? So 9 first value, dy is the fifth column, the first value is 13, so 9 into 13 is 117. Then second value in dx column is 20, second value in dy column is 25, so 20 into 25 is 500, ಈ ರೀತಿ ಮಾಡಿ all the columns find the total. okay, ಎಲ್ಲ ಕಾಲಮ್ಸ್ ಟೋಟಲ್ ಮಾಡಿದೆ. ದೆನ್ ನೆಕ್ಸ್ಟ್ ಪೇಜ್ನಲ್ಲಿ, ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಲ್ಲ ವ್ಯಾಲ್ಯೂಸ್ ಏನು ಫೈಂಡ್ ಮಾಡಿದ್ದಾರೆ, ಇಟ್ಸ್ ಬೀನ್ ರಿಟನ್. ಸಿಗ್ಮಾ ಸಮೇಷನ್ ಡಿ ಎಕ್ಸ್ ಇಸ್ 41, ಸಮೇಷನ್ ಡಿ ವೈ 108, ಎನ್ ಈಸ್ 8, ಹೌದಲ್ವಾ? ಎನ್ ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಎಸ್, ಎನ್ ಈಸ್ 8 ಹಾಕಿ, ದೆನ್ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್, ಸಮೇಷನ್ ಡಿ ವೈ ಸ್ಕ್ವೇರ್ ಆ್ಯಂಡ್ ಸಮೇಷನ್ ಡಿ ಎಕ್ಸ್ ಡಿ ವೈ ಎಲ್ಲ ವ್ಯಾಲ್ಯೂಸ್ನು ಬರೆದಿಟ್ಕೊಳ್ಳಿ. ದೆನ್ ರೈಟ್ ದ ಫಾರ್ಮುಲಾ. ಡೆಫಿನೆಟ್ಲಿ ಇಟ್ ಇಸ್ ಅ ಲೆಂತಿ ಒನ್. ಬರ್ಕೊಳ್ಳಿ, ಆರ್ ಇಸ್ ಈಕ್ವಲ್ ಟು ಎನ್ ಸಮೇಷನ್ ಡಿ ಎಕ್ಸ್ ಡಿ ವೈ ಮೈನಸ್ ಆಫ್ ಸಮೇಷನ್ ಡಿ ಎಕ್ಸ್ ಇಂಟು ಸಮೇಷನ್ ಡಿ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಮೇಷನ್ ಮೈನಸ್ ಆಫ್ ಸಮೇಷನ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎನ್ ಸಮೇಷನ್ ಡಿ ವೈ ಸ್ಕ್ವೇರ್ ಮೈನಸ್ ಆಫ್ ಸಮೇಷನ್ ಡಿ ವೈ ಹೋಲ್ ಸ್ಕ್ವೇರ್ ಹಾಕಿ ಮೇಲೆ ಬರೆದಿರುವಂಥ ಎಲ್ಲ ವ್ಯಾಲ್ಯೂಸ್ನು ಸರಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಆ್ಯಂಡ್ ಫೈನಲಿ ಯು ಗೆಟ್ ದ ವ್ಯಾಲ್ಯೂ ಆಸ್
ಪ್ಲಸ್ 0.97 ಬರುತ್ತೆ. ಸೊ ಪ್ಲಸ್ ಅಂದ ತಕ್ಷಣ ನಿಮಗೆ ಗೊತ್ತಾಯಿತು ಇಟ್ ವಾಸ್ ಪಾಸಿಟಿವ್ಲಿ ಕೋರಿಲೇಟೆಡ್ ಅಂತ ಹೇಳಿ, ಪಾಸಿಟಿವ್ಲಿ ಕೋರಿಲೇಟೆಡ್ ಅಂತ ಗೊತ್ತಾಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ 0.97 ಇದೆ. ಸೊ ಡಿಗ್ರಿ ಆಫ್ ಕಾರಿಲೇಷನ್ ಭಾಳ ಚೆನ್ನಾಗಿದೆ. 0.97 ವೆರಿ ಹೈ ಪಾಸಿಟಿವ್ ಡಿಗ್ರಿ ಆಫ್ ಕಾರಿಲೇಷನ್ ಅಂತ ಹೇಳಿ ಬರೀರಿ. ಆ್ಯಂಡ್ ಇನ್ ದಿಸ್ ಪ್ರಾಬ್ಲಮ್ ಯು ಆರ್ ಆಸ್ ಟು ಕ್ಯಾಲ್ಕುಲೇಟ್ ಇವನ್ ಪ್ರಾಬಬಲ್ ಎರರ್ ಇದೆ. ಸೊ ಪ್ರಾಬಬಲ್ ಎರರ್ ಫಾರ್ಮುಲಾ ಹಾಕಿದರೆ 0.6745 ಇಂಟು 1 ಮೈನಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಹಾಕಿ. ಸೊ ನಿಮಗೆ ಆರ್ ವ್ಯಾಲ್ಯೂ ಈಗ ತಾನೇ ಕಂಡು ಹಿಡಿದಿದ್ರಿ, ವಿಚ್ ಇಸ್ 0.97, ಓಕೆ, ಡಿವೈಡೆಡ್ ಬೈ ಎನ್ 8 ಇದೆ ಲೆಕ್ಕದಲ್ಲಿ. ಸೊ ದ ವ್ಯಾಲ್ಯೂ ಆಫ್ ಪ್ರಾಬಬಲ್ ಎರರ್ ಇಸ್ 0.014 ಇದೆ. ಬಟ್ ಫೈನಲಿ ಆಫ್ಟರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಆರ್ ಆ್ಯಂಡ್ ಇವನ್ ದ ಪ್ರಾಬಬಲ್ ಎರರ್, there is one thing we have to calculate as a significance of r ಅಂತ ಕರಿತೀವಿ. ಅಂದರೆ ನಾವು ಕಂಡು ಹಿಡಿದಿರುವಂಥ ವ್ಯಾಲ್ಯೂ ಆಫ್ ಆರ್, ಇಸ್ ಇಟ್ ಸಿಗ್ನಿಫಿಕೆಂಟ್ ಆರ್ ನಾಟ್, ಆರ್ ಇಸ್ ಇಟ್ ಡಿಪೆಂಡಬಲ್ ಆರ್ ನಾಟ್ ಅಂತ ಹೇಳಿ. ಬಿಕಾಸ್ ಒಂದು ಕಾರಿಲೇಷನ್ ಕಂಡು ಹಿಡಿದಿದ್ದೀವಿ ವ್ಯಾಲ್ಯೂ ವಿಚ್ ಇಸ್ ಪ್ಲಸ್ 0.97 ಅಂದರೆ ದೇ ಆರ್ ಹೈಲಿ ಪಾಸಿಟಿವ್ಲಿ ಕೋರಿಲೇಟೆಡ್ ಅಂತ ಹೇಳಿ. ಅಂದರೆ ಒಂದು ವೇರಿಯೇಬಲ್ದು ವ್ಯಾಲ್ಯೂ ಜಾಸ್ತಿ ಆದರೆ ಇನ್ನೊಂದು ವೇರಿಯೇಬಲ್ ಬೆಲೆ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ ಅದೇ ರೇಟಲ್ಲಿ. ಅದೇ ರೀತಿ ಒಂದು ವೇರಿಯೇಬಲ್ ಬೆಲೆ ಕಡಿಮೆ ಆದರೆ, ವ್ಯಾಲ್ಯೂ ಕಡಿಮೆ ಆದರೆ, ಅದರ್ ವೇರಿಯೇಬಲ್ ವ್ಯಾಲ್ಯೂ ಕೂಡ ಅದೇ ರೇಟಲ್ಲಿ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ಪಾಸಿಟಿವ್ಲಿ ಕೋರಿಲೇಟೆಡ್. ಒಂದು ವೇರಿಯೇಬಲ್ ಬೆಲೆ ಜಾಸ್ತಿ ಆದರೆ ಅದ್ರ ಜೊತೆ ಇರುವ ಇನ್ನೊಂದು ವೇರಿಯೇಬಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅದೇ ರೇಟಲ್ಲಿ, ಹೆಚ್ಚು ಕಡಿಮೆ. ಅದೇ ರೀತಿಯಲ್ಲಿ ಫಸ್ಟ್ ವೇರಿಯೇಬಲ್ ವ್ಯಾಲ್ಯೂ ಕಡಿಮೆ ಆದರೆ ಅದರ ಜೊತೆ ಇರುವಂಥ ಇನ್ನೊಂದು ವೇರಿಯೇಬಲ್ ವ್ಯಾಲ್ಯೂ ಕೂಡ ಅಷ್ಟೇ ಡಿಕ್ರೀಸ್ ಆಗುತ್ತೆ ಅದ್ರ ಜೊತೆಗೇನೆ ಅಂತ ಅರ್ಥ ಆಯಿತು. ಬಟ್ ಈಸ್ ಇಟ್ ರಿಲಯಬಲ್ ಆರ್ ಡಿಪೆಂಡಬಲ್ ಅನ್ನೋಕ್ಕೆ ನಮಗೆ ಪ್ರಾಬಬಲ್ ಎರರ್ ವ್ಯಾಲ್ಯೂ ಕಂಡುಹಿಡಿದ್ವಿ, ವಿಚ್ ಇಸ್ 0.014 ಆಯಿತು. ಬಟ್ ಫೈನಲಿ ಕನ್ಕ್ಲೂಡಿಂಗ್ ದಿಸ್, ದಟ್ ಈಸ್ ಕನ್ಸಿಡರಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ಆರ್ ಅಂದರೆ ನಾವು ಫಸ್ಟ್ ಆರ್ ವ್ಯಾಲ್ಯೂ ಮತ್ತು ಪಿ ಇ ವ್ಯಾಲ್ಯೂ ಎರಡನ್ನು ಬರ್ಕೊಳ್ಳಿ. ದೆನ್ ಇಫ್ ದ ಆರ್ ವ್ಯಾಲ್ಯೂ ಈಸ್ ಮೋರ್ ದೆನ್ 6 times of the probable error, R value is significant ಅಂತ ಹೇಳಿ ಕರಿತೀವಿ. ಅಂದರೆ R ವ್ಯಾಲ್ಯೂನು ಮತ್ತು ಪ್ರಾಬಬಲ್ ಎರರ್ ಇಂಟು 6 ವ್ಯಾಲ್ಯೂ ಎರಡನ್ನು ಕಂಪೇರ್ ಮಾಡ್ತೀವಿ. ಆಗ R ವ್ಯಾಲ್ಯೂ ಜಾಸ್ತಿ ಇದ್ದರೆ 6 ಇಂಟು ಪ್ರಾಬಬಲ್ ಎರರ್ಗಿಂತ ವಿ ಡು ಸೇ ದಟ್ R ವ್ಯಾಲ್ಯೂ ಇಸ್ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಹಾಗಾಗಿ ಲಾಸ್ಟ್ ಬಟ್ ಒನ್ ಸೆಂಟೆನ್ಸಲ್ಲಿ R ಇಂಟು ಪ್ರಾಬಬಲ್ ಎರರ್ ಮಾಡಿದಾಗ 6 ಇಂಟು probable error value is 0.014 which is 0.084 ಆಯಿತು ಅಲ್ವಾ. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ 0.97 ಅಂದರೆ 0.97 ಜಾಸ್ತಿನಾ 0.084 ಜಾಸ್ತಿನಾ ಅಂತ ನೋಡಿದರೆ 0.97 ದಟ್ ಇಸ್ ಆರ್ ವ್ಯಾಲ್ಯೂನೇ ಜಾಸ್ತಿ ಇದೆ. ದೇರ್ ಫೋರ್ ಬಿಕಾಸ್ ಇನ್ ದಿಸ್ ಪ್ರಾಬ್ಲಮ್ ಆರ್ ವ್ಯಾಲ್ಯೂ ಇಸ್ ಮೋರ್ ದೆನ್ 6 ಇಂಟು ಪ್ರಾಬಬಲ್ ಎರರ್, ದಟ್ ಇಸ್ 0.97 is much more than 0.084, we can conclude that R value is significant. ಅಂದರೆ ಕಂಡು ಹಿಡಿದಿರುವಂಥ R value significant ಇದೆ, ಡಿಪೆಂಡಬಲ್ ಇದೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. Then we'll come across with the merits and demerits of this Karl Pearson's coefficient of correlation. This is a very good mathematical method, we say, that can be used for measuring the degree of relationship. ತುಂಬ ಒಳ್ಳೆ ಮೆಥಡ್, and that is the most popular method and it is mostly widely used. ಎಲ್ಲ ಕಡೆ ಯೂಸ್ ಮಾಡ್ತೀವಿ, and this is the most popular method ಅಂತ ಹೇಳ್ತೀವಿ. ಮತ್ತು this method it does two things. ಒಂದೇನು ಅಂದರೆ it tells us the strength of the relationship, the degree of relationship ಹೇಳುತ್ತೆ. ಮಾಡ್ರೇಟ್ ಇದೆಯಾ ಅಥವಾ ಲೆಸ್ ಪಾಸಿಟಿವ್, ಪಾಸಿಟಿವ್ ಲೆಸ್ ಲೋ ಡಿಗ್ರಿ ಅಥವಾ ಮಾಡರೇಟ್ ಡಿಗ್ರಿ, ಹೈ ಡಿಗ್ರಿ, ವೆರಿ ಹೈ ಡಿಗ್ರಿ, ಈ ಥರ ಎಲ್ಲ ಹೇಳುತ್ತೆ. ಇಲ್ಲಿ ಮತ್ತು ಅದೇ ರೀತಿಯಲ್ಲಿ ಕೂಡ ಇಟ್ ಸೇಸ್ ಒನ್ ಮೋರ್ ಥಿಂಗ್, ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳುತ್ತೆ, ಮತ್ತು ಡೈರೆಕ್ಷನ್ ಆಫ್ ದ ರಿಲೇಷನ್ಶಿಪ್ನು ಕೂಡ ಹೇಳುತ್ತೆ. ಹಾಗಾಗಿ ದಿಸ್ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಅಂಡ್ ವಿಚ್ ಇಸ್ ವೈಡ್ಲಿ ಯೂಸ್ಡ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಮೆಥಡ್ಗೆ ಏನು ಲಿಮಿಟೇಷನ್ಸ್ನೇ ಇಲ್ವಾ, ಡ್ರಾಬ್ಯಾಕ್ಸ್ ಅಲ್ವಾ ಅಂಥೇಳಿ. ಈ ಮೆಥಡಲ್ಲಿ ಒಂದು ಅಸಂಪ್ಷನ್ ಇದೆ. ಏನಂತ ಹೇಳಿದ್ರೆ ವೇರಿಯೇಬಲ್ಸ್ ನಡುವೆ ಲೀನಿಯರ್ ರಿಲೇಷನ್ಶಿಪ್ ಇದೆ ಅಂತ ಹೇಳುತ್ತೆ. ಆದರೆ
ಎಲ್ಲ ಆಗುವಾಗಲೂ ಎಲ್ಲ ಸಂದರ್ಭದಲ್ಲೂ ಇದಿರೋಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ಒನ್ ಲಿಮಿಟೇಷನ್. ಇಟ್ ಅಸ್ಯೂಮ್ಸ್ ಲಿನಿಯರ್ ರಿಲೇಷನ್ಶಿಪ್ ಅಂತಾರೆ, ಬಟ್ ದಟ್ ಅಸಂಪ್ಷನ್ ಮೇ ಬಿ ಕರೆಕ್ಟ್ ಆರ್ ಮೇ ನಾಟ್ ಬಿ ಒಂದು. ಆ್ಯಂಡ್ ಸರ್ಟನ್ ಟೈಮ್ಸ್ ಇಂಟರ್ಪ್ರಿಟೇಷನ್ ಮೇ ನಾಟ್ ಬಿ ಕರೆಕ್ಟ್, ಅಂದರೆ ಸರ್ಟನ್ ಟೈಮ್ಸ್ ಇಟ್ ಮೇ ಬಿ ಮಿಸ್ಇಂಟರ್ಪ್ರಿಟೆಡ್ ಅಂತಾರೆ, ಇಂಟರ್ಪ್ರಿಟೇಷನ್ ತಪ್ಪಾಗಬಹುದು ಅಂತ. ಆ್ಯಂಡ್ ಒನ್ ಮೋರ್ ಹೇಳೋದು, ಒನ್ ಮೋರ್ ದಟ್ ಇಸ್ ಅ ಥರ್ಡ್ ಲಿಮಿಟೇಷನ್ ಹೇಳ್ತಾರೆ. ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್ ಇನ್ ಕ್ಯಾಲ್ಕುಲೇಟಿಂಗ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್. ತುಂಬ ಸಮಯ ತಗೊಳುತ್ತೆ ಲೆಕ್ಕ ಮಾಡುವಾಗ ಕಂಡುಹಿಡಿಯೋಕ್ಕೆ ಅಂತ ಹೇಳಿ ದೇ ಸೇ ಇಟ್ ಆಸ್ ಅ ಥರ್ಡ್ ಲಿಮಿಟೇಷನ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ correlation. So in this session we solved one more sum on Karl Pearson's coefficient of correlation. Maybe by this time you have understood what is correlation and Karl Pearson's coefficient of correlation, and the symbol that is being represented, that is R, and two methods of calculating R, that is the actual mean method and the assumed mean method, and calculating probable error and even finding the significance of R. So first calculate the value of R by the method that is being asked, or by the method it is there in the syllabus. Then we have to calculate probable error, and if you are asked to conclude the value of R's significance, means compare R value with 6 into probable error, and if R value is more than 6 into probable error, conclude that R value is significant. Otherwise R value ಏನಾದರೂ 6 into probable error ಬೇಡವೇ ಬೇಡ. if R value is less than probable error ಅಂದರೆ there is no evidence of correlation ಅಂತ ನಾವು ಹೇಳ್ತೀವಿ. So I think you have understood all these things in this session. Thank you very much.